ತುಂಬಾನೇ ಕ್ಯೂಟ್ ಆಗಿತ್ತು. ನನಗಿದು ಪರ್ಸನಲಿ ತುಂಬಾ ಇಷ್ಟ ಆಯ್ತು. ನೋಡಿ ಹ್ಯಾಂಡ್ ಗ್ರಿಪ್ ಅದೆಲ್ಲ ತುಂಬಾನೇ ಸಖತ್ತಾಗಿದೆ. ನೋಡ್ಬೋದು ಹೇಗೆ. ಹಾಯ್ ಫ್ರೆಂಡ್ಸ್, ಮಾಯಾಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ತುಂಬ ಜನರು ನನಗೆ ಕಾಮೆಂಟ್ಸ್ ಮಾಡಿ ಕೇಳ್ತಾ ಇದ್ರು, ನಿಮ್ಮ ಕಿಚನಲ್ಲಿ ಆರ್ಗನೈಸ್ ಮಾಡಿದ್ದೀರಲ್ವಾ ಕೌಂಟರ್ ಟಾಪ್ ಮೇಲೆ, ಸೊ ಇದನ್ನು ಎಲ್ಲಿ ತಗೊಂಡ್ರಿ ಅಂತ ಹೇಳಿ ಸಾಕಷ್ಟು ಕಾಮೆಂಟ್ಸ್ಗಳು ಬರ್ತಾ ಇತ್ತು. ಹಾಗೆ ಇನ್ನು ಕೆಲವರು ನೀವು ಯೂಸ್ ಮಾಡುವಂತಹ ವುಡನ್ ಪ್ರಾಡಕ್ಟ್ಸ್ ಇದೆ ಅಲ್ವಾ, ಸೊ ಅದರ ಲಿಂಕ್ ಶೇರ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ರು. ಸೊ ನಾನು ಇವುಗಳನ್ನು 1 ಇಯರಿಂದ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಸೊ ನಿಮಗೂ ಶೇರ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಒಂದಿದೆ ಅಲ್ಲ ಆರ್ಗನೈಸರ್, ಇದು ಒಂದು ತೊಗೊಂಡಿದ್ದೆ. ಅದಾದಮೇಲೆ ನನಗೆ ಇಷ್ಟ ಆಗಿಬಿಟ್ಟು ಸೊ ಇನ್ನು ಬೇರೆ ಏನು ಪ್ರಾಡಕ್ಟ್ಸ್ ಇದೆ ಅಂತ ಹೇಳಿ ನೋಡಬೇಕಾದ್ರೆ ಸೊ ನನಗೆ ಇಷ್ಟೆಲ್ಲ ಪ್ರಾಡಕ್ಟ್ಸ್ಗಳು ಸಿಕ್ತು. ಸೊ ಇದೆಲ್ಲ ನಾನು ಡೈಲಿ ಯೂಸ್ ಮಾಡ್ಕೊಳ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಇವೆಲ್ಲದನ್ನ ನಾನು ಬ್ರಿಕ್ ಬ್ರೌನ್ ಅನ್ನೋ ಒಂದು ವೆಬ್ಸೈಟಿಂದ ತಗೊಂಡಿದ್ದೀನಿ. ಹಾಗೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ನೀವು ಅದರಲ್ಲಿ ಹೋಗಿ ನೋಡಿದ್ರೆ ಸಾಕಷ್ಟು ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಹಾಗೆ ನೋಡಿದ್ರೆ ನಾನು ಕೆಲವೊಂದು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೀನಿ, ಇನ್ನು ಕೆಲವು ಅವ್ರ ವೆಬ್ಸೈಟಲ್ಲಿ ತರಿಸ್ಕೊಂಡಿದ್ದೀನಿ. ಸೊ ಈಗ ಒಂದೊಂದಾಗೆ ತೋರಿಸ್ತೀನಿ ನೋಡಿ. ಸೊ ಇದು ಬಂದುಬಿಟ್ಟು ಚಪಾತಿ ಅಥವಾ ರೋಟಿ ಹಾಕಿಡ್ಲಿಕ್ಕೆ. ಸೊ ಇದೊಂದು ಬಾಕ್ಸ್ ತೊಗೊಂಡಿದ್ದೀನಿ. ಇದು ವುಡನ್ ಬಾಕ್ಸ್. ಸೊ ತುಂಬಾ ಲುಕ್ ಅಂತೂ ಸೂಪರ್ ಆಗಿದೆ. ನೀವು ನೋಡ್ಬೋದು, ನೋಡಿ ಒಳಗಡೆ ಈ ಥರ ಇದೆ. ಅದಕ್ಕೆ ಕ್ಯೂಟ್ ಆಗಿರುವಂತಹ ಲಿಡ್ ಕೊಟ್ಟಿದ್ದಾರೆ. ಅದಕ್ಕೆ ಈ ಥರ ಹ್ಯಾಂಡಲ್ ಕೂಡ ಇದೆ. ಅದ್ರ ಜೊತೆಗೆ ನಾನು 2 ಸ್ನ್ಯಾಕ್ಸ್ ಬೌಲ್ ಕೂಡ ತೊಗೊಂಡಿದ್ದೀನಿ. ನಾನು ಇದನ್ನು ಸ್ಯಾಲೆಡ್ ಮಾಡಲಿಕ್ಕೆ ಮತ್ತು ಏನಾದರೂ ಸರ್ವ್ ಮಾಡಲಿಕ್ಕೆ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ. ಇನ್ನು ಇದು ಅಂತೂ ನಮ್ಮ ಚಿನಿಮಾಗೆ, ಅಂದರೆ ಈ ಗ್ಲಾಸು ಸೆರಾಮಿಕ್ ಏನಾದರೂ ಕೊಟ್ಟರೆ ಹೊಡೆದು ಬಿಡ್ತಾಳೆ ಅನ್ನೋದಕ್ಕೋಸ್ಕರ ಈ ಪುಟ್ಟ ಬೌಲಲ್ಲಿ ನಾನು ಅವಳಿಗೆ ಸ್ನ್ಯಾಕ್ಸ್ನ ಹಾಕ್ಕೊಡ್ತಿರ್ತೀನಿ. ಅದಾದಮೇಲೆ ಒಂದು ಚಾಪಿಂಗ್ ಬೋರ್ಡ್ ಕೂಡ ತೊಗೊಂಡಿದ್ದೀನಿ. ಸೊ ಇದಂತೂ ಎಲ್ಲ ಕಿಚನ್ಗೂ ಸಕ್ಕತ್ತಾಗಿ ಸೂಟಬಲ್ ಆಗುತ್ತೆ. ಸೊ ನಾವು ಜಸ್ಟ್ ನಿಲ್ಸಿದ್ರೆ ಆಯಿತು, ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿದೆ. ಆ್ಯಂಡ್ ಕ್ಲೀನಿಂಗ್ ಮಾಡೋದು ಕೂಡ ತುಂಬ ಈಸಿ ಇದೆ. ಸೊ ನಾವು ಇದನ್ನು ಯೂಸ್ ಮಾಡಿಕೊಂಡು ವಾಶ್ ಮಾಡಿ ಆದಮೇಲೆ ಇದನ್ನು ಹ್ಯಾಂಗ್ ಕೂಡ ಮಾಡ್ಬೋದು. ಇಲ್ಲಿ ಒಂದು ಹೋಲಿದೆ ಅಲ್ಲ, ತುಂಬಾ ಕ್ಯೂಟ್ ಆಗಿತ್ತು. ನನಗಿದು ಪರ್ಸ್ನಲಿ ತುಂಬ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ಆ್ಯಂಡ್ ಇನ್ನು ರೇಟ್ ಕೂಡ ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಇದೆ. ಆ್ಯಂಡ್ ಒಳ್ಳೆ ಕ್ವಾಲಿಟಿ ವುಡ್ಡನ್ನು ಯೂಸ್ ಮಾಡಿಬಿಟ್ಟು ಇವರು ರೆಡಿ ಮಾಡಿದ್ದಾರೆ. ಮಾಡೋ ಮೆಥಡೆಲ್ಲ ನೋಡಿದ್ರೆ ನಿಜವಾಗ್ಲೂ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ನಾನು ತೊಗೊಂಡಿದ್ದೀನಿ ಅಂತ ಹೇಳಿ ನನಗೆ ಫೀಲ್ ಆಗುತ್ತೆ. ಇನ್ನು ಅದಾದಮೇಲೆ ಇದು ನಾನು ತೊಗೊಂಡಾಗಲೇ 1 ಇಯರ್ ಮೇಲೇ ಆಯಿತು. ಸೊ ಈ ಕುಕ್ಕಿಂಗ್ ಆಯಿಲ್ಸು ಮತ್ತು ಒಂದರಲ್ಲಿ ಸ್ಪೂನ್ಸು, ಇನ್ನೊಂದರಲ್ಲಿ ಫೋಕ್ ಹಾಕಿಡ್ಲಿಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಡೈನಿಂಗ್ ಟೇಬಲ್ ಮೇಲೆ ಸ್ಪೂನ್ಸು, ಫೋರ್ಕು ಮತ್ತು ಈ ಕಡೆ ಟಿಶ್ಯೂಸ್ನ ಹಾಕಲಿಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ವಿತ್ ಹ್ಯಾಂಡಲ್ ಕೂಡ ಇದೆ ಇದಕ್ಕೆ ಈ ಥರ. ನಾನಿದು ಆ್ಯಕ್ಚುಲಿ ನಮ್ಮ ತೋಟಕ್ಕೆ ಅಂತ ಹೇಳಿ ತೊಗೊಂಡಿದ್ದು. ಸೊ ಇನ್ನು ತೋಟದಲ್ಲಿ ಏನು ವೀಡಿಯೋಸ್ ಮಾಡ್ತಾ ಇಲ್ಲ, ಸುಮ್ಮನೆ ಅಲ್ಲಿದ್ದರೆ ಹಾಳಾಗಿಬಿಡುತ್ತೆ ಅಂತ ಹೇಳಿ ನಾನು ಇಲ್ಲಿ ಕಿಚನಲ್ಲಿ ಇಟ್ಕೊಂಡಿದ್ದೀನಿ. ಈ ಎಣ್ಣೆ ಬಾಟಲ್ಸ್ ಎಲ್ಲ ಇಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಇದು. ಇನ್ನು ಇದು ಒಂದು ಸರ್ವಿಂಗ್ ಪ್ಲೇಟ್. ಸ್ವಲ್ಪ ದೊಡ್ಡ ಸೈಜ್ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ತುಂಬ ಜನರು ಏನಾದರೂ ಬಂದರೆ ಸರ್ವ್ ಮಾಡಲಿಕ್ಕೆ ಬೇಕಾಗಿತ್ತು, ಹಾಗಾಗಿ ಇದನ್ನು ತೊಗೊಂಡಿದ್ದೆ. ಆ್ಯಂಡ್ ನೋಡಿ ಹ್ಯಾಂಡ್ ಗ್ರಿಪ್ ಅದೆಲ್ಲ ತುಂಬಾ ಸಖತ್ತಾಗಿದೆ. ಸೊ ಈ ಥರ ಇದೆ. ಆ್ಯಂಡ್ ಇದನ್ನು ಕ್ಲೀನ್ ಮಾಡೋದು ಅಷ್ಟೇ, ಏನಾದರೂ ಬಿದ್ದರೂ ಅಥವಾ ನೀರೇನಾದರೂ ಬಿದ್ದರೂ ಜಸ್ಟ್ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡಿದ್ರೆ ಆಯಿತು. ಸೊ ಇದೇನು ಶೇಡ್ ಆಗಿರ್ಬೋದು ಅದೇನು ಹೋಗೋದಿಲ್ಲ, ಹೇಗಿರೋದು ಹಾಗೇ ಇರುತ್ತೆ. ಇನ್ನು ರೀಸೆಂಟಾಗಿ ನಾನು ಈ ಆರ್ಗನೈಸರ್ನ ತೊಗೊಂಡಿದ್ದೀನಿ. ಏಕೆಂದರೆ ನಮ್ಮ ಹಳೆ ಮನೇಲಿ ಇರಬೇಕಾದ್ರೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೆ. ಸೊ ನಮ್ಗೆ ಗೊತ್ತೇ ಇರಲಿಲ್ಲ ಈ ನಾವು ಹೊಸ ಮನೆಗೆ ಬರ್ತೀವಿ, ಹೊಸ ಮನೆ ತೊಗೊಳ್ತೀವಿ ಅಂತ. ಸೊ ಈ ಕಿಚನಲ್ಲಿ ಇದು ಎಣ್ಣೆ ಬಾಟಲ್ಸ್ ಎಲ್ಲ ಇಡಲಿಕ್ಕೆ ಇದು ಸೂಟ್ ಆಗೋದಿಲ್ಲ, ಹಾಗಾಗಿ ನನಗಿದು ತುಂಬ ಇಷ್ಟ ಆಯಿತು ಪರ್ಸ್ನಲಿ. ವಿತ್ ಮೆಟಲ್ ಸ್ಟ್ಯಾಂಡ್ ಟೈಪ್ ಬಂದಿದೆ ನೋಡಿ, ಇಲ್ಲಿ ರಾಡ್ ಬಂದಿದೆ. ಸೊ ಹಾಗಾಗಿ ಇದು ಕಿಚನ್ಗೆ ಸೂಟ್ ಆಗುತ್ತೆ. ಇಲ್ಲಿ ನಮ್ಮ ಕಿಚನಲ್ಲಿ ಕೂಡ ಅಷ್ಟೇ ಕೆಲವೊಂದು ಈ ಥರ ವುಡ್ ಇದೆ, ಅದಕ್ಕೆ ಕಾಂಬಿನೇಷನ್ ಆಗಿ ಗೋಲ್ಡ್ ಕೂಡ ಕೊಟ್ಟಿದ್ದೀವಿ. ಹಾಗಾಗಿ ಕರೆಕ್ಟಾಗಿ ಸೂಟ್ ಆಗುತ್ತೆ. ಜೊತೆಗೆ ಎಲ್ಲ ಥರದ ಐಟಮ್ಸ್ನ ಕೂಡ ಇಲ್ಲಿ ಫಿಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದು ತೊಗೊಂಡೆ. ಇದು ಇನ್ಸ್ಟಾಲ್ ಮಾಡೋದು ಕೂಡ ತುಂಬಾ ಈಸಿ ಇದೆ. ನೋಡ್ಬೋದು ಹೇಗೆ. ಸೊ ಮೇಲ್ಗಡೆ ಒಂದು ಪ್ಲೇಟ್ ಇದೆ, ಕೆಳಗಡೆ ಒಂದು ಪ್ಲೇಟ್ ಇದೆ. ಇದನ್ನು ನೀವು ಬರೀ ಕಿಚನಲ್ಲಿ ಅಷ್ಟೇ ಅಲ್ಲ, ಸ್ಕಿನ್ ಕೇರ್ ಪ್ರಾಡಕ್ಟ್ ಆರ್ಗನೈಸ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು, ಅಥವಾ ಆಫೀಸ್ನಲ್ಲಿ ನೀವು ಯೂಸ್ ಮಾಡುವಂತಹ ಸ್ಟೇಷ್ನರಿ ಪ್ರಾಡಕ್ಟ್ಸ್ನ ಇಡಲಿಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಾನೀಗೇನು ಮಾಡ್ತೀನಿ ಗೊತ್ತಾ, ಇದು ನಮ್ಮ ಕಿಚನಲ್ಲಿ ಇಟ್ಕೊಳ್ತೇನೆ.
ಇದು ಹಳೆದನ್ನು ತೊಗೊಂಡ್ಬಿಟ್ಟು ಆಫೀಸ್ನಲ್ಲಿ ಇಡ್ತೀನಿ. ಸೊ ಈಗ ನಿಮಗೆ ಲೈಟಾಗಿ ಸ್ವಲ್ಪ ಆರ್ಗನೈಸ್ ಮಾಡಿ ತೋರಿಸ್ತೀನಿ ಇದರಲ್ಲಿ. ನಾನು ನಮ್ಮ ಕಿಚನಲ್ಲಿ ನನಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಜೋಡಿಸ್ಕೊಂಡಿದ್ದೀನಿ. ಒಗ್ಗರಣೆ ಡಬ್ಬಿ, ಕಾಫಿ, ಶುಗರ್, ಉಪ್ಪು ಮತ್ತು ಆಯಿಲ್ ಬಾಟಲ್ಸ್ ಇವೆಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಾನು ಸ್ಟವ್ ಪಕ್ಕನೇ ಇಟ್ಕೊಂಡಿದ್ದೀನಿ. ಇದು ಇಟ್ಮೇಲಂತೂ ಕಿಚನ್ ಲುಕ್ಕೇ ಚೇಂಜ್ ಆಗಿಬಿಡ್ತು. ಇನ್ನೊಂದು ಆರ್ಗನೈಸರ್ನ ನಾನು ಆಫೀಸ್ನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಪೆನ್ನು, ಮೊಬೈಲ್ ಫೋನ್ಸು, ಮೊಬೈಲ್ ಚಾರ್ಜರು ಅದೆಲ್ಲದನ್ನ ಆರ್ಗನೈಸ್ ಮಾಡಿದ್ದೀನಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನಾನು ಈ ವಸ್ತುಗಳನ್ನು ಹೇಗೆಲ್ಲ ಆರ್ಗನೈಸ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಈ ಪ್ರಾಡಕ್ಟ್ನ ಲಿಂಕ್ಗಳೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಅಮೆಝಾನ್ನಲ್ಲಿ ಹಾಗೆ ಬ್ರಿಕ್ ಬ್ರೌನ್ ಅನ್ನೋ ವೆಬ್ಸೈಟ್ನಲ್ಲಿ ಕೂಡ ಸಿಗುತ್ತೆ. ಅವರ ಇನ್ಸ್ಟಾಗ್ರಾಮ್ ಪೇಜ್ ಡೀಟೇಲ್ಸ್ ಕೂಡ ನಾನು ಕೊಟ್ಟಿರ್ತೀನಿ. ಒಂದ್ಸಲ ಹೋಗಿ ಪ್ರಾಡಕ್ಟ್ಸ್ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ನಾನು ಆರ್ಗನೈಸ್ ಮಾಡಿರೋದ್ರಲ್ಲಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.